ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇಲ್ಲಿಯ ತನಕ ಅವಚ್ಛೇದವಾದದ ವಿಚಾರಗಳನ್ನು ತಿಳಿದಾಯಿತು. ಇನ್ನು ಮುಂದೆ ಆಭಾಸವಾದದ ವಿಚಾರ ತಿಳಿಬೇಕು. ಇದನ್ನು ತಿಳಿಬೇಕಂತಂದ್ರೆ ಕನ್ಫ್ಯೂಸ್, ವಿಶೇಷಣ, ಉಪಾಧಿ, ಸಾಕ್ಷಿ, ಜೀವ ಅಥವಾ ಪ್ರಮಾತ, ಪ್ರಮಾತೃ ಸೇಮ್ ಶಬ್ದಗಳು, ವ್ಯತ್ಯಾಸ ಏನದನ್ನು ತಿಳ್ಕೋಬೇಕಾಗ್ಯದ ಅಷ್ಟೇ. ಅದಕ್ಕೆ ನೀವೇನು ಮಾಡಬೇಕು, ಸೀರಿಯಲ್ ನಂಬರ್ 1 ಹಾಕೋಬೇಕು, ಕಾಲಮ್ 1 ಸೀರಿಯಲ್ ನಂಬರ್ ಹಾಕೋರಿ, 2 ದೊಡ್ಡ ಕಾಲಮ್ ಹಾಕೋರಿ. ಒಂದ್ರ ಮೇಲೆ ಅವಚ್ಛೇದವಾದ ಅಂತ ಬರೀರಿ, ಒಂದ್ರ ಮೇಲೆ ಆಭಾಸವಾದ ಅಂತ ಬರೀರಿ. ಸೀರಿಯಲ್ ನಂಬರಿಗೆ 10 ಸಣ್ಣಂದು ಹಾಕೋರಿ. ನಂಬರ್ ಬರೀಲಿಕ್ಕೆ ಎಟ್ಟೊತ್ತಬೇಕು, ಒಂದು ಸ್ವಲ್ಪ ಜಾಗ ಬೇಕು. ಇನ್ನು ಅಗಲನು 2 ಹಾಕೋರಿ. ಒಂದು ಅವಚ್ಛೇದವಾದದ ಪಾಯಿಂಟ್ಸ್ ಕವರ್ ಮಾಡ್ಲಿಕ್ಕೆ, ಒಂದು ಆಭಾಸವಾದದ ಪಾಯಿಂಟ್ಸ್ ಕವರ್ ಮಾಡ್ಲಿಕ್ಕೆ. ನೋಟ್ಬುಕ್ ನ ಗೆರಿ ಹೊಡೆದ್ ಬಿಡ್ರಿ. ಹಾಕಿದ್ರ ಏನ್ ಮಾಡ್ಬೇಕಪ್ಪ, ಇಲ್ಲಿ ವ್ಯತ್ಯಾಸ ಏನಂದ್ರೆ, ಮೊದಲ ಆಭಾಸ ಅಂದ್ರೆ ಏನಂತ ಬೇರೆ ಕಡೆ ಬರ್ಕೊಳ್ರಿ, ಅದ್ರಾಗ ಬರ್ಕೋಬೇಡ್ರಿ. ಆಭಾಸ ಎಂದರೇನು? ವಾಟ್ ಈಸ್ ಆಭಾಸ್? ಆಭಾಸ ಅಂದ್ರೆ ಏನಂದ್ರೆ, ಒಂದು ಸೀರಿಯಲ್ ನಂಬರ್ 1 ಬರೀತೀರಿ, ಒಂದ್ರ ಮೇಲೆ ಅವಚ್ಛೇದವಾದ ಅಂತ ಬರೀತೀರಿ. 2ನೇ ಕಾಲಮಿಗೆ, 3ನೇ ಕಾಲಮಿಗೆ ಆಭಾಸವಾದ ಅಂತ ಬರೀತೀರಿ. ಸೀರಿಯಲ್ ನಂಬರ್ ಗೊತ್ತಾಯ್ತಲ್ಲ? ಹೇಳ್ರಿ ಒಬ್ರಿಗೊಬ್ರು, ಸುಮ್ ಕೂತ್ರೆ ಏನ್ ಮಾಡ್ಲ. 3 ಕಾಲಮ್, ಒಂದು ಸೀರಿಯಲ್ ನಂಬರ್ ಕಾಲಮ್ ಸಣ್ಣಂದ್ 10 ಹಾಕೋಬೇಕು. ಅನುಕ್ರಮ. ಇನ್ನು 2, 3 ಏನದೋ ಸ್ವಲ್ಪ ಅಗಲೊಂದು ಮ್ಯಾಟ್ರ್ ಬರೀಬೇಕಲ್ಲ. ಅವಚ್ಛೇದವಾದದ್ದು ಒಂದು ಕಾಲಮು, ಆಭಾಸವಾದದ್ದು ಇನ್ನೊಂದು ಕಾಲಮ್. ಒಟ್ಟು 3 ಕಾಲಮು, ಒಂದು ಸೀರಿಯಲ್ ನಂಬರು, ಈ ಕಡೆ ಅವಚ್ಛೇದವಾದದ್ದು ಒಂದು ದೊಡ್ಡದು, ಇನ್ನೊಂದು ಆಭಾಸವಾದ. ಇದಾಯ್ತು. ಈಗ ನಮಗೆ ಬಂದದ್ದು ಸಮಸ್ಯೆ ಏನಂದ್ರೆ, ಆಭಾಸದ ಸಮಸ್ಯೆ ಬಂದದ. ಈಗ ಆಭಾಸ ಅಂದ್ರೆ ಏನು? ಜೀವ. ಆಭಾಸ ಅಂದ್ರೆ ಜೀವ, ಮತ್ತೆ ಪ್ರಮಾತ, ಮತ್ತೆ ಪ್ರಮಾತೃ, ಇವೆಲ್ಲ. ಈಗ ಈ ಆಭಾಸ ಅಂದ್ರೆ ಏನಂತ ತಿಳ್ಕೋಬೇಕು ಅಂತಂದ್ರೆ, ಅಂತಃಕರಣ ಎಂಬ ಕನ್ನಡಿ ಪ್ಲಸ್ ಕೂಟಸ್ಥ ಪ್ಲಸ್ ಕೂಟಸ್ಥನ, ಕೂಟಸ್ಥ ಅಂದ್ರೆ ಬ್ರಹ್ಮ, ಹೌದಲ್ರಿ? ಕೂಟಸ್ಥನ ಪ್ರತಿಬಿಂಬ. ಇವು 3 ಸೇರಿದ್ರೆ ಆಭಾಸ ಆಗ್ತದೆ, ಜೀವ ಆಗ್ತದೆ. ಅಂತಃಕರಣ ಎಂಬ ಕನ್ನಡಿ ಪ್ಲಸ್ ಕೂಟಸ್ಥ ಅಂದ್ರೆ ಬಿಂಬ, ಕೂಟಸ್ಥನ ಪ್ರತಿಬಿಂಬ. ಕನ್ನಡಿ, ಬಿಂಬ, ಪ್ರತಿಬಿಂಬ. ನೀವು ಯಾವ್ದಾದ್ರು ಕನ್ನಡಿ ಮುಂದೆ ನಿಂತ್ರಿ ಅಂತಂದ್ರೆ ಅದು ಕನ್ನಡಿ, ನೀವು ಬಿಂಬ, ಅದರೊಳಗೆ ಇದ್ದದ್ದು ಒಂದು ಪ್ರತಿಬಿಂಬ. ಅವು 3 ಸೇರಿದ್ರೆ ಏನಂತಾರ? ಆಭಾಸ. ಇದು ಆಭಾಸ. ಇದು ಒಂದಾಯ್ತು. ಇನ್ನು 2ನೇದೇನದ? ಅಂತಃಕರಣ ಅಂದ್ರೆ ಏನು ಅಂತಂದ್ರೆ, 25 ತತ್ವಗಳಿಂದಾದ ಸ್ಥೂಲ ಶರೀರದ ಸಮಾನಾಕಾರ
ಉಳ್ಳ, ಸಮಾನ ಗಾತ್ರ ಉಳ್ಳ. ಸೈಡ್ ಬೇರೆ ಕಡೆ ಬರ್ಕೋರಿ. ಇವು ಅದ್ರಾಗ ಬರ್ಕೋಬೇಡ್ರಿ, ಅದು ಕಾಲಮ್ನಾಗ ಬರೆಯೋದು ಆಮೇಲೆ ಬರೆಯಕತ್ರಿ. ಮೊದಲು ಆಭಾಸ ಅಂದ್ರೆ ಏನಂತ ತಿಳ್ಕೋಬೇಕು, ಆಮೇಲೆ ಅಂತಃಕರಣ ಅಂತ ಏನಂತ ಬರ್ಕೋಬೇಕು. ಅದ್ರಾಗೆ ಬರ್ಕೊಳಕತ್ತೀರ ಈಗ ನೀವು ಬ್ಯಾರೆ ಕಡೆ ಬರ್ಕೋರಿ ಅಂತ ಹೇಳ್ದೆ. ಪೇಜ್ ಇನ್ನ ಒಂದು ಬ್ಯಾರೆ ಕಡೆ ಬರ್ಕೋರಿ ಅಂತ ಹೇಳ್ದೆ. ಈ ಕಾಲಮ್ನಾಗ ಏನು ಬರಿಬೇಡ್ರಿ ಸದ್ಯ. ಇದು ಆಭಾಸ ಅಂತಃಕರಣ ಅನ್ನೋದು ಮೊದಲು ತಿಳ್ಕೋಬೇಕು. ಬ್ಯಾರೆ ಕಡೆ ಬರ್ಕೋಬೇಕು, ಬ್ಯಾರೆ ಪೇಜ್ನಾಗ. ಅದೇ ಅದ್ರಾಗೆ ಇನ್ನೊಂದು ಪೇಜ್ ತಿರುವ್ರಿ, ಅಲ್ಲಿ ಆಭಾಸ ಎಂದರೇನು, ಆಭಾಸ, ಜೀವ, ಪ್ರಮಾತ, ಪ್ರಮಾತೃ ಇದೇನ್ ಅಂತಿರಲ್ಲ, ಇದು ಅಂದ್ರೆ ಏನು ಅಂತಂದ್ರೆ, ನೀವು ಕನ್ನಡಿ ಮುಂದೆ ನಿಂತಾಗ ಕನ್ನಡಿ ಪ್ಲಸ್ ಕನ್ನಡಿ ಮುಂದೆ ನೀವು ನಿಂತವ್ರು, ನೀವು ಬಿಂಬ ಮತ್ತ ಅದ್ರೊಳಗಿಂದ ಪ್ರತಿಬಿಂಬ, ಒಟ್ಟ ಮೂರು ಕೂಡಿದ್ರೆ 3 ಪ್ಲಸ್ ಆಗಬೇಕು. ಅಂತಃಕರಣ ಎಂಬ ಕನ್ನಡಿ ಪ್ಲಸ್ ಕೂಟಸ್ಥ ಬಿಂಬ ಪ್ಲಸ್ ಕೂಟಸ್ಥನ ಪ್ರತಿಬಿಂಬ 3 ಕೂಡಿದ್ರೆ ಆಭಾಸ, ಜೀವ, ಪ್ರಮಾತ, ಪ್ರಮಾತೃ. ನೆಕ್ಸ್ಟ್ ಆಭಾಸ ಅಂದ್ರೆ ಏನಂತ ತಿಳಿತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಂತಃಕರಣ ಅಂದ್ರೆ ಏನು ಅಂತಂದ್ರೆ 25 ತತ್ವಗಳಿಂದಾದ ಸ್ಥೂಲ ಶರೀರದ ಸಮಾನಾಕಾರವುಳ್ಳ ಸೂಕ್ಷ್ಮ ಶರೀರ. ಸಮಾನಾಕಾರವುಳ್ಳ ಸೂಕ್ಷ್ಮ ಶರೀರ 17 ತತ್ವಗಳಿಂದ ಆದಿದ್ದು. 25 ತತ್ವಗಳಿಂದಾದ ಸ್ಥೂಲ ಶರೀರದ ಸಮಾನಾಕಾರವುಳ್ಳ ಸೂಕ್ಷ್ಮ ಶರೀರ ಅಂದ್ರೆ 15 ತತ್ವಗಳಿಂದ ಆದ ಈ ಅಂತಃಕರಣ ಏನದಲ್ಲ, ಸ್ಥೂಲ ಶರೀರದ ಒಳಗೆ ಇರುವಂತಹದ್ದು. ಇದಕ್ಕೇನು ಬಾಳ ಹೇಳ್ಬೇಕೇನು? ಉಂಡು ಊಟ ಮಾಡಿಬಿಡಿ. ಇಪ್ಪತ್ತೈದು ತತ್ವಗಳಿಂದಾದ ಸ್ಥೂಲ ಶರೀರದ ಸಮಾನಾಕಾರವುಳ್ಳ, ಸ್ಥೂಲ ಶರೀರದ ಸಮಾನಾಕಾರ ಅದರಷ್ಟೇ ಅದ. ಇದು 3.5 ಮೊಳ ಇದ್ರೆ ಅದು 3.5 ಮೊಳ ಅದ. ಸಮಾನಾಕಾರವುಳ್ಳ ಸೂಕ್ಷ್ಮ ಶರೀರ ಅಂದ್ರೆ 17 ತತ್ವಗಳಿಂದಾದ ಅಂತಃಕರಣ ಅದೇನದ ಸ್ಥೂಲ ಶರೀರದ ಒಳಗದ. ಈಗ ಅಂತಃಕರಣ ಅಂದ್ರೆ ಏನಂತ ಗೊತ್ತಾಯ್ತಾ? ಅದು ಗೊತ್ತದ. ಅಂತಃಕರಣ ಅಂದ್ರೆ ಏನಂತ ಗೊತ್ತದ, ಆಭಾಸ ಅಂದ್ರೆ ಏನಂತ ಗೊತ್ತಾಯ್ತು. ಈಗ ಮೂರನೇದ್ದು ಏನ್ ತಿಳ್ಕೊಬೇಕಾಗ್ಯದ? ಸಾಭಾಸ ಅಂತ ತಿಳ್ಕೊಬೇಕಾಗ್ಯದ. ಸಾಭಾಸ, ಸಾಭಾಸ ಅಂದ್ರ ಏನು? ಆಭಾಸ ಸಹಿತವಾದ ಅಂತಃಕರಣ. ಈಗ ಸಾಭಾಸ ಅಂತಃಕರಣ ಬರ್ಕೋರಿ, ಅದೇ ನಿಮಗೆ ತಿಳಿತು. ಸಾಭಾಸ ಅಂತಃಕರಣ ಅಂದ್ರೆ ಆಭಾಸ ಸಹಿತವಾದ ಅಂತಃಕರಣ. ಸಾಭಾಸ ಸಾಭಾಸ ಅಂತೀವಲ್ಲ, ಸಾಭಾಸ ಅಂದ್ರೆ ಸಾಭಾಸ ಅಂತಃಕರಣ ಅಂದ್ರೆ ಏನ್ ಗೊತ್ತಾಯ್ತಾ? ಅಂದ್ರೆ ಆಭಾಸ ಸಹಿತವಾದ ಅಂತಃಕರಣ. ಇವು 3 ಶಬ್ದ ಚಂದ ತಿಳ್ಕೊಳ್ರಿ. ಸಾಭಾಸ ಅಂದ್ರೇನು, ಆಭಾಸ ಅಂದ್ರೇನು, ಮತ್ತೆ ಅಂತಃಕರಣ ಅಂದ್ರೇನು, ಇದನ್ನು ತಿಳ್ಕೊಂಡ ಮೇಲೆ ಈಗ ಅವಚ್ಛೇದವಾದದೊಳಗೆ ಹೋಗ್ಬೇಕು. ಈ ಕಾಲಮ್ ಅದಲ್ಲ, ಸೀರಿಯಲ್ ನಂಬರ್ 1, ಇಲ್ಲಿ ಏನ್ ಮಾಡ್ಯಾರ? ಈ ಅವಚ್ಛೇದವಾದಕ್ಕ ಇದಕ್ಕ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಏನದ ಅಂತಂದ್ರೆ, ಇಲ್ಲಿ ಬರೀ ಅಂತಃಕರಣವನ್ನ ಗ್ರಹಣ ಮಾಡಿರುತ್ತದೆ. ಎಲ್ಲಿ? ಅವಚ್ಛೇದವಾದದೊಳಗ. ಅವಚ್ಛೇದವಾದದೊಳಗ ಬರೀ ಅಂತಃಕರಣವನ್ನಷ್ಟೇ ಗ್ರಹಣ ಮಾಡಿರುತ್ತದೆ. ಅವಚ್ಛೇದವಾದದೊಳಗ ಅಂದ್ರೆ ಏನದರ ಅರ್ಥ?
ಸಾಭಾಸವನ್ನ ಗ್ರಹಣ ಮಾಡಿರುವುದಿಲ್ಲ, ಆಭಾಸ ಸಹಿತ ಅಂತಃಕರಣವನ್ನ ಗ್ರಹಣ ಮಾಡಿರುವುದಿಲ್ಲ. ಬರೀ ಅಂತಃಕರಣ ಅಷ್ಟೇ ಮಾತಾಡಿರಿ. ಸಾಭಾಸ ಸಹಿತವಾದ ಅಂತಃಕರಣವನ್ನ ಗ್ರಹಣ ಮಾಡಿರುವುದಿಲ್ಲ. ಎಲ್ಲಿ? ಅವಚ್ಛೇದವಾದದೊಳಗ. ಬರ್ಕೋಬೇಕಲ್ರಿ, ಬರ್ಕೊಳಕ್ಕೆ ಹೇಳಕತ್ತೀನಿ. ಪಾಯಿಂಟ್ ನಂಬರ್ 1 ಇಲ್ಲೇನ್ ಮಾಡ್ಯಾರ? ಬರೀ ಅಂತಃಕರಣವನ್ನು ಮಾತ್ರ ಗ್ರಹಣ ಮಾಡಿರುತ್ತದೆ. ಗ್ರಹಣ ಮಾಡಿರುತ್ತದೆ ಅಂದರೆ ಸಾಭಾಸ ಅಂತಃಕರಣವನ್ನ ಗ್ರಹಣ ಮಾಡಿರುವುದಿಲ್ಲ. ಸಾಭಾಸ ಅಂತಃಕರಣ ಅಂದ್ರೆ ಆಭಾಸ ಸಹಿತವಾದ ಅಂತಃಕರಣವನ್ನು ಗ್ರಹಣ ಮಾಡಿರುವುದಿಲ್ಲ. ಅದರಾಗೆ ಬರೀಬೇಕು. ಅದರಾಗೆ ಆಭಾಸ ಸಹಿತ ಅಂತಃಕರಣ ಅಂದ್ರೂ ಒಂದೇ, ಸಾಭಾಸ ಅಂತಃಕರಣ ಅಂದ್ರೂ ಒಂದೇ. ಆಭಾಸ ಸಹಿತ ಅಂತಃಕರಣ, ಸಾಭಾಸ ಅಂತಃಕರಣ ಅಂದ್ರೆ ಆಭಾಸ ಸಹಿತ ಅಂತಃಕರಣ. ಅವಚ್ಛೇದವಾದದೊಳಗೆ ಏನ್ ಬರ್ಕೋಬೇಕನ್ನೋದೇ ಎಷ್ಟು ಸಾರಿ ಹೇಳ್ಬೇಕ್ರಿ? ಒಂದ್ ಸಾರಿ ಹೇಳ್ತೀವಿ. ಕೇವಲ ಅಂತಃಕರಣ ಗ್ರಹಣ ಮಾಡ್ಬೇಕಷ್ಟೇ. ಇಲ್ಲಿ ಆಭಾಸವಾದದಲ್ಲಿ ಆಭಾಸ ಸಹಿತ ಇಲ್ಲಿ ಅಷ್ಟೇ ಹೇಳಕತ್ತೀನಿ ನಾನೀಗ. ಅವಚ್ಛೇದವಾದದೊಳಗೆ ಏನ್ ಹೇಳ್ಯದ ಅಷ್ಟೇ ಬರ್ಕೋರಿ. ವಾದದೊಳಗ ಪಾಯಿಂಟ್ ನಂಬರ್ 1 ಏನದಂದ್ರೆ ಕೇವಲ ಅಂತಃಕರಣವನ್ನು ಮಾತ್ರ ಗ್ರಹಿಸಿರುತ್ತದೆ. ಪಾಯಿಂಟ್ ನಂಬರ್ 1 ಅಂತಃಕರಣವನ್ನು ಮಾತ್ರ ಗ್ರಹಣ ಮಾಡಿರುತ್ತದೆ ಅಂದ್ರೆ ಸಾಭಾಸವನ್ನ ಗ್ರಹಣ ಮಾಡಿರುವುದಿಲ್ಲ. ಅದ್ರಾಗೆ ಮುಂದೆ ಹೋಗ್ಬೇಡ್ರಿ. ಕಡೆ ಅಲ್ಲಿ ಅವ್ರಿಗೆ ತಿಳಿದದ, ನಮ್ಮ ಇವ್ರಿಗೆ ಕಾಡಪ್ಪವ್ರಿಗೆ ಅರ್ಥ ಆಗ್ಯದ. ಮತ್ತ ಅವ್ರು ಹೇಳ್ತಾರ ಅರ್ಥ ಮಾಡ್ಕೊಂಡು ಅವ್ರಿಗೆ ಸಹಿತ ಅಂತಃಕರಣವನ್ನ ಗ್ರಹಣ ಮಾಡಿರುವುದಿಲ್ಲ. ಸಾಭಾಸ ಸಹಿತ ಅನ್ಬಾರ್ದು. ಆಭಾಸ ಸಹಿತರೇ ಅನ್ರಿ, ಇಲ್ಲ ಸಾಭಾಸ ಅನ್ರಿ. ಸಾಭಾಸ ಅಂತಃಕರಣರೇ ಅನ್ರಿ ಅಥವಾ ಆಭಾಸ ಸಹಿತ ಅಂತಃಕರಣರೇ ಅನ್ರಿ. ವಾಣಿ ಶುದ್ಧಿ. ಸಾಭಾಸ ಅಂದ್ರು, ಸಾಭಾಸ ಅಂತಃಕರಣ ಅಂದ್ರು ಒಂದೇ, ಆಭಾಸ ಸಹಿತ ಅಂತಃಕರಣ ಅಂದ್ರು ಒಂದೇ. ಇಲ್ಲ ಸಾಭಾಸ ಅಂತಃಕರಣ ಅಂದ್ರು ಒಂದೇ. ಅದೇ ಬರ್ಕೊಳ್ರಿ. ಆಭಾಸ ಸಹಿತ ಅಂತಃಕರಣವನ್ನು ಗ್ರಹಣ ಮಾಡಿರುವುದಿಲ್ಲ, ಕೇವಲ ಅಂತಃಕರಣವನ್ನು ಮಾತ್ರ ಗ್ರಹಣ ಮಾಡಿರುತ್ತದೆ. ಇದಕ್ಕೆ ಕೌಂಟರ್ ಫೈಲ್ ಏನ್ ಮಾಡ್ಬೇಕು? ಆಭಾಸವಾದದೊಳಗ ಏನ್ ಮಾಡ್ಬೇಕು? ಆಭಾಸವಾದದಲ್ಲಿ ಏನದ? ಆಭಾಸ ಸಹಿತವಾದ ಅಂತಃಕರಣವನ್ನು ಅಂದ್ರೆ ಸಾಭಾಸ ಅಂತಃಕರಣವನ್ನು ಗ್ರಹಣ ಮಾಡಿರುತ್ತದೆ. ಆಭಾಸ ಸಹಿತ ಅಂತಃಕರಣವನ್ನು ಅಂದ್ರೆ ಎದ್ರಾಗ ಬರ್ಕೋತೀರಿ? ಆಭಾಸವಾದದಾಗ ಬರ್ಕೋಬೇಕು. ಈ ಕಡೆ ಎರಡು ಪಕ್ಕ ಆಯ್ತಾ? ಆಭಾಸ ಸಹಿತ ಅಂತಃಕರಣವನ್ನು ಗ್ರಹಣ ಮಾಡಿರುತ್ತದೆ. ಇಲ್ಲೇನದ? ಆಭಾಸ ರಹಿತ ಅಂತಃಕರಣ ಅದ. ಇಲ್ಲಿ ಕೇವಲ ಅಂತಃಕರಣ ಅದ ಅವಚ್ಛೇದವಾದದಾಗ. ಆಭಾಸವಾದದೊಳಗ ಆಭಾಸ ಸಹಿತ, ಅವಚ್ಛೇದವಾದದೊಳಗ ಆಭಾಸ ರಹಿತ. ಗೊತ್ತಾಯ್ತಾ? ಸ್ಪಷ್ಟ ತಿಳಿತಾ?
ಅವಚ್ಛೇದವಾದದಲ್ಲಿ ಆಭಾಸ ರಹಿತವಾದ ಅಂತಃಕರಣವನ್ನು ಗ್ರಹಣ ಮಾಡಲಾಗಿದೆ. ಆಭಾಸವಾದದಲ್ಲಿ ಆಭಾಸ ಸಹಿತವಾದ ಅಂತಃಕರಣವನ್ನು ಗ್ರಹಣ ಮಾಡಲಾಗಿದೆ. ಇಷ್ಟೇ ನಾವೀಗ ತಿಳ್ಕೋಬೇಕಾಗಿತ್ತು. ಅದಕ್ಕೆ ಸಾಭಾಸ ಅಂತಾರ. ಸಾಭಾಸ ಅಂತಃಕರಣ ಇದಾಯ್ತ್ರ. ಇದಾದ್ಮೇಲೆ ಇನ್ನು ಎರಡೇ ಎರಡು ವಾಕ್ಯದೊಳಗೆ ನಿಮಗೆ ಪಕ್ಕ ಮಾಡಿ ಕೊಟ್ಬಿಡ್ತೀನಿ. ಈಗೇನದ ಸೀರಿಯಲ್ ನಂಬರ್ 1 ಮುಗಿತಲ್ಲ ಪಾಯಿಂಟ್. ಈಗ ಸೀರಿಯಲ್ ನಂಬರ್ 2 ಹಾಕೋರಿ. ಸೀರಿಯಲ್ ನಂಬರ್ 2 ಹಾಕೊಂಡು ಏನ್ ಮಾಡ್ರಿ, ಪ್ರಮಾತಾದ ಈ ಕಡೆ ಬರಿಬೇಕು. ಅವಚ್ಛೇದವಾದದಲ್ಲಿ ಏನ್ ಬರಿಬೇಕು, ಪ್ರಮಾತಾದ ಅಪೇಕ್ಷೆಯಿಂದ, ಪ್ರಮಾತಾದ ಅಪೇಕ್ಷೆಯಿಂದ ಅಂತಃಕರಣವು, ಪ್ರಮಾತಾದ ಅಪೇಕ್ಷೆಯಿಂದ ಅಂತಃಕರಣವು ಏನಾಗ್ಯದ, ಎಲ್ಲಿ ಅವಚ್ಛೇದವಾದದೊಳಗ ಪ್ರಮಾತಾದ ಅಪೇಕ್ಷೆಯಿಂದ ಅಂತಃಕರಣ ಏನಾಗ್ಯದ, ಉಪಾಧಿ ಆಗ್ಯದ, ವಿಶೇಷಣ ಆಗ್ಯದ. ಹಾ, ಗುಡ್. ಪ್ರಮಾತಾದ ಅಪೇಕ್ಷೆಯಿಂದ ಅಂತಃಕರಣವು ವಿಶೇಷಣವಾಗಿದೆ. ಇದೆಲ್ಲಿ ಅವಚ್ಛೇದವಾದದೊಳಗ. ಈಗ ಸೀರಿಯಲ್ ನಂಬರ್ 2. ನೆಕ್ಸ್ಟ್ ಈ ಕಡೆ ನೀವೇ ಬರೀತೀರಿ. ಏನಂತ ಬರೀತೀರಿ, ಅದೇ ಪ್ರಮಾತಾದ ಜೀವನ ಅಪೇಕ್ಷೆಯಿಂದ. ಈ ವಾಕ್ಯ ಹೆಂಗ್ ಬರೀತೀರಿ, ಬರೀರಿ. ಪ್ರಮಾತಾನ ಅಪೇಕ್ಷೆಯಿಂದ ಮುಂದಿನ ವಾಕ್ಯ ಏನ್ ಬರೀತೀರಿ ಈ ಕಡೆ ಆಭಾಸವಾದದಲ್ಲಿ. ಈ ಕಡೆ ಏನ್ ಬರೆದಿರಿ, ಪ್ರಮಾತಾದ ಅಪೇಕ್ಷೆಯಿಂದ ಅಂತಃಕರಣವು ವಿಶೇಷಣವಾಗಿದೆ. ಏನ್ ಬರೆದಿರಿ ಇಲ್ಲಿ, ಕೇವಲ ಅಂತಃಕರಣ ಅಷ್ಟೇ ಬರೆದಿರಿ ಇಲ್ಲಿ, ಹೌದಾ? ಈಗ ಇಲ್ಲಿ ಏನ್ ಬರೀಬೇಕು, ಪ್ರಮಾತಾನ ಅಪೇಕ್ಷೆಯಿಂದ. ಸಾಭಾಸ ಸಹಿತ ಅನ್ಬಾರ್ದು, ಸಾಭಾಸ ಅಂತಃಕರಣರೇ ಅನ್ರಿ, ಆಭಾಸ ಸಹಿತ ಅಂತಃಕರಣರೇ ಅನ್ರಿ. ಅಂತಃಕರಣ ವಿಶೇಷಣವಾಗಿರುತ್ತದೆ ಅಷ್ಟೇ, ಸಿಂಪಲ್. ಜೀವನ ಅಪೇಕ್ಷೆಯಿಂದ, ಪ್ರಮಾತಾದ ಅಪೇಕ್ಷೆಯಿಂದ, ಪ್ರಮಾತೃವಿನ ಅಪೇಕ್ಷೆಯಿಂದ, ಒಟ್ಟು ಏನಾರೇ ಬರೀರಿ. ಇಲ್ಲೇನಾಯ್ತು, ಜೀವನ ಅಪೇಕ್ಷೆಯಿಂದ ಅಥವಾ ಪ್ರಮಾತಾದ ಅಪೇಕ್ಷೆಯಿಂದ ಆಭಾಸ ಸಹಿತವಾದ ಅಂತಃಕರಣವು ಏನಾಗ್ಯದ, ಅಲ್ಲಿ ಬರೇ ಅಂತಃಕರಣ ಅಂತ ಬರ್ದಿರಿ. ಇಲ್ಲಿ ಅವಚ್ಛೇದವಾದದೊಳಗ, ಇಲ್ಲಿ ಆಭಾಸವಾದದೊಳಗೆ ಏನ್ ಮಾಡ್ತೀರಿ, ಸಾಭಾಸ ಅಂತಃಕರಣವು ವಿಶೇಷಣವಾಗಿರುತ್ತದೆ. ಈಗ ಏನಾಯ್ತು, ಪ್ರಮಾತ ಮತ್ತ ಆಭಾಸಗ ಭೇದ ತಂದಿಟ್ಟರಿಲ್ಲಿ. ನಾವು ಪ್ರಮಾತ ಅಂದ್ರು ಒಂದೇ, ಪ್ರಮಾತೃ ಅಂದ್ರು ಒಂದೇ, ಆಭಾಸ ಅಂದ್ರು ಒಂದೇ ಅಂತ ಇಲ್ಲಿ ತನ ಅಂತಿದ್ದೇವಲ್ಲ. ಇಲ್ಲಿ ಹೆಂಗದ ನೋಡ್ರಿ, ಇದು ಪ್ರಮಾತಾನ ಅಪೇಕ್ಷೆಯಿಂದ ಅಥವಾ ಜೀವನ ಅಪೇಕ್ಷೆಯಿಂದ ಆಭಾಸ ಸಹಿತವಾದ ಅಂತಃಕರಣ ವಿಶೇಷಣವಾಗಿರುತ್ತದೆ. ಆಭಾಸ ಅಂದ್ರೆ ಜೀವ ಅಂತ ಸಮಾನವಾಗಿ ಇಲ್ಲಿ ತಗೊಳಕ್ ಬರಲ್ಲ. ಜೀವ ಕೂಟಸ್ಥಂದ ನೆಕ್ಸ್ಟ್ ಬಂದವ, ಕೂಟಸ್ಥನ್ ಬಗ್ಲಾಗ ಇನ್ನೊಬ್ಬ ಬಂದನ ಅಧಿಕಾರಿ, ಡೆಪ್ಯೂಟಿ ಸಿಎಂ ಇದ್ದಂಗವ. ಇಲ್ಲಿ ಎದ್ರಾಗ ಆಭಾಸವಾದದಾಗ ಜೀವನೇ ಆಯ್ತಲ್ಲ. ಇಲ್ಲಿ ಜೀವ ಅಂತ ಶಬ್ದ ಬಳಸ್ತಾರ, ಜೀವ. ಅಲ್ಲಿ ಪ್ರಮಾತ ಅನ್ನೋ ಶಬ್ದ ಬಳಸ್ತಾರ, ಇಲ್ಲಿ ಜೀವ ಅಂತ ಶಬ್ದ ಬಳಸ್ತಾರ. ಜೀವನ ಅಪೇಕ್ಷೆಯಿಂದ, ಜೀವ ಅಂದ್ರೆ ದೇಹಾಭಿಮಾನಿ. ಇದು ಏನ್ ಮಾಡ್ತದ,
ಕೂಟಸ್ಥನ ಸತ್ತೆಯನ್ನು ತಗೋತದ. ಆದ್ರೆ ಕೂಟಸ್ಥನನ್ನು ಅರಿಯೋದಕ್ಕೆ ಬರಂಗಿಲ್ಲ. ಇದಕ್ಕೆ ದೇಹವನ್ನು ಅರಿತದ, ಜಡ ವಸ್ತುವನ್ನು ಅರಿತದ. ಜಡ ದೇಹಾಭಿಮಾನಿ ಜೀವ. ಇದು ಈ ಜೀವನ ಅಪೇಕ್ಷೆಯಿಂದ ಆಭಾಸ ಏನ್ರಿ ಪ್ರಮಾತನು ಜಡ ವಸ್ತುವನ್ನು ಅರಿತಾನೆ. ಎಲ್ಲ ಒಂದೇ. ಇಲ್ಲಿ ಶಾಸ್ತ್ರ ಮೊದಲು ಬರ್ಕೊಳ್ಳೋದು ಮುಗಿಸ್ರಿ, ಆಮೇಲೆ ಕುಂತು ಒಳಗೆ ಆಲೋಚನೆ ಮಾಡ್ರಿ. ಎಲ್ಲ ಒಂದೇ. ಅಲ್ಲಿ ಶಾಸ್ತ್ರ ಒಳಗ ಕೂದಲು ಸೀಳ ಕೆಲಸ ಮಾಡಿರ್ತಾರ, ಅದಕ್ಕೆ ಜಾಸ್ತಿ ತಲೆ ಕೆಡಿಸಬಾರ್ದು. ಅವ್ರು ಏನ್ ಹೇಳ್ಯಾರ ಹೇಳ್ಬೇಕಲ್ಲ ಇಲ್ಲಿ. ಈಗ ನೋಡ್ರಿ, ಅಲ್ಲಿ ಏನ್ ಶಬ್ದ ಬಳಸ್ತಾನ, ಪ್ರಮಾತಾದ ಅಪೇಕ್ಷೆಯಿಂದ ಅಂತಃಕರಣವು ವಿಶೇಷಣವಾಗಿದೆ ಅಂತೀವಿ. ಇಲ್ಲೇನದ, ಜೀವನ ಅಪೇಕ್ಷೆಯಿಂದ. ಮುಂದೇನು, ಆಭಾಸ ಸಹಿತವಾದ ಅಂತಃಕರಣವು ವಿಶೇಷಣವಾಗಿರುತ್ತದೆ. ಇಷ್ಟು ಬರ್ಕೊಂಡಕ್ಕೆ ಆಮೇಲೆ ಕುಂತು ವಿಚಾರ ಮಾಡ್ರಿ. ಕೂದಲ ಸೀಳ ಕೆಲಸ ಅಂತಾರೆ ಇವಕ್ಕೆಲ್ಲ. ನೀವು ಮಾತಾಡ್ಬೇಡ್ರಿ, ಕೂತ್ ಆಲೋಚನೆ ಮಾಡ್ರಿ. ಡೋಂಟ್ ಓಪನ್ ಯುವರ್ ಥಾಟ್ಸ್. ಸುಮ್ಮ ಬರ್ಕೊಳ್ರಿ, ಆಮೇಲೆ ಆಲೋಚನೆ ಮಾಡ್ರಿ. ನಿಮ್ ಒಳಗೋಗಿ ಆಲೋಚನೆ ಮಾಡಿ ಮುಂಜಾನೆ ಮಾತಾಡಕತ್ತೀರಿ ಎಷ್ಟಾರ. ಈಗ ಸುಮ್ಮ ಈ ಸೆಂಟೆನ್ಸ್ ಬರೆಸೋದು ಮುಗಿಸ್ಬೇಕಾಗ್ಯದ. ನಾನು ಹೊರಗಿಂದ ಬಂದೀವಿ, ನಮಗ ಹಸಿವಾಗ್ಯದ, ಬಡ ಬರಿಸಿ ನಾವು ಊಟ ಮಾಡ್ಬೇಕೀಗ. ಅಲ್ಲಿ ಒಂದ್ ಕಡೆ ಸತ್ಸಂಗಕ್ಕೆ ಹೋಗಿದ್ದು, ಇಲ್ಲಿ ಮುಂದ ಇಲ್ಲಿ ಸಿಂಹ ಕಾಯ್ಕೊಂಡು ಕೂತದ. ಇಲ್ಲಾಂದ್ರೆ ನನ್ನ ನುಂಗ್ಕೊಂಡ್ಬಿಡ್ತದ. ಈಗ ಬಹು ಮೂಲಕತಾವ. ನೆಕ್ಸ್ಟ್ ಏನ್ ಮಾಡೋದು, ಮೂರನೇ ಸೆಂಟೆನ್ಸ್ ಏನ್ ಬರೀತೀರಿ? ಇದು ನಿಮಗ್ ಬರ್ತದ ಬರಿಲೆಕ್ಕ. ಅಲ್ಲೇನು ಪ್ರಮಾತದ ಅಪೇಕ್ಷೆಯಿಂದ ಬರೆದಿರಿ, ಇಲ್ಲಿ ಅದರ ಅಪೇಕ್ಷೆಯಿಂದ ಬರಿಬೇಕು. ಅವಚ್ಛೇದ ವಾದದೊಳಗ ಪ್ರಮಾತದ ಸಂಗತಿ ಏನದ? ಪ್ರಮಾತದ ಅಪೇಕ್ಷೆಯಿಂದ ಅಂತಃಕರಣವು ವಿಶೇಷಣವಾಗಿದೆ. ಇದರಂತದ ವಾಕ್ಯ ಇಲ್ಲಿ ಇನ್ನೂ ಒಂದು ಬರಿಬೇಕಲ್ಲ ಮುಂದ. ಸಾಕ್ಷಿಯ ಅಪೇಕ್ಷೆಯಿಂದ ಅಂತಃಕರಣವು ಉಪಾಧಿಯಾಗಿರುತ್ತದೆ. ಹೌದಾ ಇಲ್ಲ? ಮೂರನೇ ಪಾಯಿಂಟ್. ಸಾಕ್ಷಿಯ ಅಪೇಕ್ಷೆಯಿಂದ ಅಂತಃಕರಣವು ಉಪಾಧಿಯಾಗಿರುತ್ತದೆ. ಸಾಕ್ಷಿಯ ಅಪೇಕ್ಷೆಯಿಂದ ಅಂತಃಕರಣ ಉಪಾಧಿಯಾಗಿರುತ್ತದೆ ಅಂತಂದ್ರೆ ಈ ಕಡೆ ಏನ್ ಬರೀತೀರಿ? ಅಷ್ಟೇ. ಸಾಕ್ಷಿಯ ಅಪೇಕ್ಷೆಯಿಂದ ಆಭಾಸ ಸಹಿತವಾದ ಅಂತಃಕರಣ ಉಪಾಧಿಯಾಗಿರುತ್ತದೆ. ಇಲ್ಲೇನ್ ಮಾಡೀವಿ, ಆಭಾಸನಿಗೆ ಜೀವ ಜೀವ ಅನ್ಕೋತ್ ಬಂದೀವಲ್ಲ, ಆಭಾಸಗೆ ಇಲ್ಲಿ ಜೀವ ಅನ್ಲಕ್ಕ ಆಗಂಗಿಲ್ಲ. ಆಭಾಸ ಸಹಿತವಾದ ಅಂತಃಕರಣ. ಜೀವನಿಗೆ ಜೀವ ಅಂತ ಸ್ವಲ್ಪ ದೊಡ್ಡ ಪೋಸ್ಟ್ ಕೊಟ್ಟಾರ. ಜೀವ ಅಲ್ಲ, ಸಾಕ್ಷಿ ಅವ್ವ. ಅದು ಮ್ಯಾಲಿಂದ ಅದು ವಿಶೇಷಣ ಆಗಿದ್ದು ಜೀವ, ಇದು ಸಾಕ್ಷಿ. ಸಾಕ್ಷಿಯ ಅಪೇಕ್ಷೆಯಿಂದ ಆಭಾಸ ಸಹಿತವಾದ ಅಂತಃಕರಣ ಉಪಾಧಿಯಾಗಿರುತ್ತದೆ, ಅಥವಾ ಸಾಭಾಸ ಅಂತಃಕರಣ ಉಪಾಧಿಯಾಗಿರುತ್ತದೆ. ಇದನ್ನ ಏನ್ ಮಾಡ್ಬೇಕು, ಕುಂತ ಆಲೋಚನೆ ಮಾಡ್ಬೇಕು. ಏನ್ ಹೇಳ್ಯಾರಪ್ಪ ಅಂತ. ಬುಕ್ ಅದ, ಎಲ್ಲ ಅದ, ಗ್ರಂಥ ಅದ, ಎಲ್ಲ ಅದ. ಎಕ್ಸರ್ಸೈಸ್ ಮಾಡ್ರಿ, ನಿಮ್ಮ ಬುದ್ಧಿಗೆ ಒಂದ್ ಸ್ವಲ್ಪ ಇದು ಕೊಡ್ರಿ. ನಾವು ಆಭಾಸನನ್ನ ಒಂದೇ ಸಲ ಜೀವ ಜೀವ ಅಂತಿದ್ದೇವಲ್ಲ, ಜೀವ ಆಗಂಗಿಲ್ಲ. ಜೀವ ಆಭಾಸನಕ್ಕಿಂತ ದೊಡ್ಡವ, ಕೂಟಸ್ಥನಕ್ಕಿಂತ ಸಣ್ಣವ, ಆಭಾಸನಕ್ಕಿಂತ ದೊಡ್ಡವ. ಇಲ್ಲಿ ಒಂದು ಹೊಸ ಪೋಸ್ಟ್ ಕೊಟ್ಟರ ಜೀವನಿಗೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ.
ಮುಂದೇನ್ ಮಾತಾಡೋರು ಮಾತಾಡ್ಬೋದು,